ರಾಜ್ಯದಲ್ಲಿ ಭೀಕರ ಮಳೆ ಕೊರತೆ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ನೀಡಿರುವ ಆದೇಶಕ್ಕೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಆಗಸ್ಟ್ 13ರಂದು ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿವೆ. ಈ ಮಧ್ಯೆ ಬಿಜೆಪಿ ಮಾಜಿ ಶಾಸಕ, ಮಾಜಿ ಸಿಎಂ ಬಂಗಾರಪ್ಪ ಪುತ್ರ ಕುಮಾರ್ ಬಂಗಾರಪ್ಪ ಸಿಎಂ ಡಿಕೆ ಶಿವಕುಮಾರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನೀವು ನಮ್ಮ ತಂದೆ ಬಂಗಾರಪ್ಪ ಶಿಷ್ಯ. ಬಂಗಾರಪ್ಪ ಈ ಹಿಂದೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡದೆ ದಿಟ್ಟ ನಿರ್ಧಾರ ಕೈಗೊಂಡಿದ್ರು. ನೀವು ಅವರ ಶಿಷ್ಯ ಅಂತಿರಲ್ಲ, ನೀವು ಅವರಂತೆ ಖಡಕ್ ನಿರ್ಧಾರ ತೆಗೆದುಕೊಳ್ಳಿ ಅಂತ ಕಿವಿಮಾತು ಹೇಳಿದ್ದಾರೆ. ಸಿಡಬ್ಲ್ಯೂಸಿ ವಿಚಾರವಾಗಿ ಟ್ರಿಬ್ಯುನಲ್ ಕೊಟ್ಟಿರತಕ್ಕಂಥ ಆದೇಶ ಏನಿದೆ ಅದನ್ನು ಸರ್ಕಾರ ಮರುಪರಿಶೀಲನೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಸಭೆ ನಡೆಸ್ತಾ ಇದೆ ಮತ್ತು ನಡೆಸಿದೆ. ಮರುಪರಿಶೀಲನೆಯ ಅಪ್ಲಿಕೇಶನ್ನು ಕೂಡ ಹಾಕ್ಕೊಂಡಿದೆ. ನಾನು ಸರ್ಕಾರವನ್ನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಕರ್ನಾಟಕದ ಕಾವೇರಿ ವಿಚಾರವಾಗಿ, ಕಾವೇರಿ ಕೊಳ್ಳದ ವಿಚಾರವಾಗಿ ಇಲ್ಲಿರ್ತಕ್ಕಂಥ ರೈತ ಬಾಂಧವರು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಇಲ್ಲಿಯ ಜನರ ಮಂಡ್ಯ ಮತ್ತು ಈ ಭಾಗದ ರೈತರ ಕುಡಿಯೋ ನೀರಿನ ವ್ಯವಸ್ಥೆಗೂ ಮತ್ತು ಕೃಷಿಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿನ ನಗರ ಪ್ರದೇಶಗಳಿಗೂ ಕೂಡ 7ನೇ 8ನೇ ಹಂತದ ಕಾವೇರಿ ನೀರನ್ನು ನಾವು ಅಲ್ಲಿಂದ ಕುಡಿತಾ ಇದ್ವಿ ಮತ್ತು ಮೇಕೆದಾಟಿನ ಪ್ರಾಜೆಕ್ಟನ್ನು ಕೂಡ ಮಾಡಬೇಕು ಅಂತೇಳಿ ನಾವು ಹೊರಟಿರ್ತಕ್ಕಂಥ ಸಂದರ್ಭ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀವಿ, ಸತತವಾಗಿ ತಾವು ಬಂಗಾರಪ್ಪನವರ ನಾನು ಶಿಷ್ಯ, ಬಂಗಾರಪ್ಪನವರಂತಲೇ ನಾನು ಸರ್ಕಾರವನ್ನು ನಡೆಸ್ತೀನಿ, ರೈತರ ಪರ ಬಡವರ ಪರ ತೀರ್ಮಾನವನ್ನು ತಗೊಳ್ತೀನಿ ಅನ್ನೋದಾದರೆ, ಬಂಗಾರಪ್ಪನವರು ಹೇಗೆ ಆಗಿನ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೂಡ ಕರ್ನಾಟಕದಿಂದ ನಾನು ಬಿಡಲ್ಲ ಅಂತಕ್ಕಂಥ ತೀರ್ಮಾನವನ್ನು ಆ ದಿನ ಮಾಡಿದರು. ಬಂಗಾರಪ್ಪನವರ ಶಿಷ್ಯರಾಗಿ ತಾವು ಇವತ್ತು ನಾನು ವಿನಂತಿ ಮಾಡ್ಕೊಳ್ತೀನಿ, ಬಂಗಾರಪ್ಪನವ್ರು ತಗೊಂಡಿರ್ತಕ್ಕಂಥ ದಿಟವಾಗಿರ್ತಕ್ಕಂಥ ನಿರ್ಧಾರವನ್ನು ತಾವೂ ಕೂಡ ತಗೋಬೇಕು ರೈತರ ಪರವಾಗಿ ಮತ್ತು ಕಾವೇರಿ ವಿಚಾರವಾಗಿ ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದರೆ ಮಳೆ ಆ ಪ್ರಮಾಣದಲ್ಲಿ ಆಗಿದ್ದರೆ ನಾವು ಯಾರೂ ಕೂಡ ಇಷ್ಟೊಂದು ಯೋಚನೆ ಮಾಡಬೇಕಾಗಿರಲಿಲ್ಲ. ಇವತ್ತು ಕರ್ನಾಟಕ ಬರಗಾಲದ ಛಾಯೆಯಲ್ಲಿದೆ, ಬರಗಾಲದ ಪರಿಸ್ಥಿತಿಯಲ್ಲಿದೆ. ರೈತರು ಇವತ್ತು ಕಬ್ಬು ಹಾಕ್ಕೊಂಡು ಮತ್ತು ಬೆಳೆಗಳನ್ನ ಹಾಕ್ಕೊಂಡು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಕಾವೇರಿ ಕೊಳದಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಬರ್ತಕ್ಕಂಥ ಸಂದರ್ಭ ಇದೆ. ತಾವು ಮಾನ್ಯ ಮುಖ್ಯಮಂತ್ರಿಗಳಾಗಿ, ಬಂಗಾರಪ್ಪನವರ ಶಿಷ್ಯರಾಗಿ ತಾವು ತಗೊಳ್ತಕ್ಕಂಥ ನಿರ್ಧಾರ ಇಡೀ ಕಾವೇರಿ ಕೊಳ್ಳದ ಮತ್ತು ಕರ್ನಾಟಕದ ಕಾವೇರಿ ಕೃಷ್ಣ ಬೇಸಿನ್ ಇರ್ಬೋದು ಅಥವಾ ಗೋದಾವರಿ ಬೇಸಿನ್ ಇರ್ಬೋದು, ಇಡೀ ಕರ್ನಾಟಕಕ್ಕೂ ಕೂಡ ಅನ್ವಯಿಸ್ತಕ್ಕಂಥ ರೀತಿಯಲ್ಲಿ ಕರ್ನಾಟಕದ ನೆಲ, ಜಲ ಮತ್ತು ಜನಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಮೂಲಭೂತ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತೇಳಿ ಭಾವಿಸ್ತೀನಿ. ಆಡಳಿತ ಮಾಡ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿಟವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ಕೂಡ ಸಿಡಬ್ಲ್ಯೂಸಿಗೆ ತಗೊಂಡಿರ್ತಕ್ಕಂಥ ಸೆಂಟ್ರಲ್ ವಾಟರ್ ಕಮಿಟಿ ತಗೊಂಡಿರ್ತಕ್ಕಂಥ ನಿರ್ಧಾರ ಏನಿದೆ ಇದು ಅನ್ಸೈಂಟಿಫಿಕ್ ಆಗಿದೆ, ಅದು ನ್ಯಾಯಬದ್ಧವಾಗಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಮಾನ್ಯ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ನಾವು ಹೆಲಿಕಾಪ್ಟ್ರಲ್ಲಿ ಏರಲ್ಲಿ ವ್ಯೂವನ್ನು ಮಾಡಿಸ್ತೀವಿ ಅಂತಕ್ಕಂಥದ್ದು ಏನಿದೆ, ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಮಿಳುನಾಡವ್ರನ್ನ ಕರ್ಕೊಂಡು ಬಂದು ಮಾಡಿಸೋದಕ್ಕಿಂತ ಸಿಡಬ್ಲ್ಯೂಸಿ ಅವ್ರನ್ನ ಕರ್ಕೊಂಬಂದ್ಬಿಟ್ಟು, ಯಾಕಂದ್ರೆ ತೀರ್ಪು ಕೊಡೋರು ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಮಾಡಿಸಿ ಇದನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಮೇಕೆದಾಟನ ಇಲ್ಲಿ ನಮಗೆ ಗೇಜ್ ಇಲ್ಲದೇ ಒದ್ದಾಡ್ತಾ ಇದ್ದೀವಿ. ಗೇಜ್ ಇಲ್ಲಿ ಇಟ್ಕೊಂಡು KRSL ಗೇಜ್ ಇಟ್ಕೊಂಡು ನಾವು ಅಲ್ಲಿ 10 TMC ನೀರನ್ನು ನಾವು ಬೆಂಗಳೂರು ಉಪಯೋಗಿಸ್ತೀವಿ. ಅದ್ರ ಗೇಜ್ ಪೂರ್ತಿ ನಮಗೆ ನೀರು ಮೆಟ್ರೋ ಡ್ಯಾಮಿಗೆ ಹೋಗುತ್ತೆ, ಸಮುದ್ರಕ್ಕೆ ಹೋಗುತ್ತೆ. ಅದ್ರ ಬದಲು ಮೇಕೆದಾಟನ್ನು ಇಮ್ಮಿಡಿಯೇಟಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಿ, ಮೊನ್ನೆ ಹೋಗಿ ನೀವೇನು ಸಭೆಗಳನ್ನ ಮಾಡಿದ್ದೀರಿ ಅದನ್ನು ಮುಂದುವರಿಸ್ಕೊಂಡು ಕೇಂದ್ರ ಸರ್ಕಾರವನ್ನು ವಿಶ್ವಾಸಕ್ಕೆ ತಗೊಂಡು ಮತ್ತು ರಾಜ್ಯ ಸರ್ಕಾರದ ಜನತೆ ವಿಶ್ವಾಸವನ್ನು ತಗೊಂಡು ತತ್ಕ್ಷಣ ಮೇಕೆದಾಟನ್ನು ಕೆಲಸಗಳನ್ನ ಶುರು ಮಾಡಬೇಕು ಮತ್ತು ಅಲ್ಲಿ ಗೇಜನ್ನು ನಮ್ಮ ಬಾರ್ಡ್ರಲ್ಲಿ ಹಾಕಬೇಕು. ಅದರಿಂದ ಕುಡಿಯೋ ನೀರಿನ ವ್ಯವಸ್ಥೆನೂ ಆಗುತ್ತೆ ಮತ್ತು ನಮ್ಮ ಕೊಳಚೆ ನೀರನ್ನು ಪರಿಶುದ್ಧವಾಗಿ ಮಾಡಿಬಿಟ್ಟು ತಮಿಳುನಾಡಿಗೇನು ಹೋಗ್ತದೆ 10 TMCವರೆಗೂ ನೀರಲ್ಲಿ ಹೋಗ್ತಾ ಇದೆ, ಅದರ ನೀರನ್ನು ಕೂಡ ಗೇಜನ್ನು ನಾವು ಹಿಡಿಯೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ದಯಮಾಡಿ ಕರ್ನಾಟಕ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಶ್ರೀಯುತ ರಾಮಲಿಂಗ ರೆಡ್ಡಿ ಅವರು ಮತ್ತು ಉಳಿದಿರ್ತಕ್ಕಂಥ ಸಚಿವ ಸಂಪುಟ ಮತ್ತು ಎಲ್ಲ ಕೇಂದ್ರದ MP ಅವರು ಮತ್ತು ಎಲ್ಲ ಸಚಿವರು ಕೂಡ ಇದು ಒಗ್ಗೂಡಿಸಬೇಕು. ಧ್ವನಿ ಎತ್ತಿ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರಿಗೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಮತ್ತು ನಮ್ಮ ಚಿತ್ರತಂಡ ಮತ್ತು ಚಿತ್ರದ ಪೂರ್ಣ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಅವರು ಸತತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಇರ್ತಕ್ಕಂಥ ಕಾಲದಿಂದನೂ ಹಿಡಿದ್ಬೋದು ಸತತವಾಗಿ ಚಿತ್ರರಂಗ ಮತ್ತು ಈ ಕಡೆಗೆ ಯಾವುದೇ ಸಮಸ್ಯೆ ಕೊಟ್ಟರು ಕೂಡ ಅದನ್ನು ನಾವು ಜನತೆಯ ನಾಡಿನ ಭಾಷೆ ಬಗ್ಗೆ ಇರ್ಬೋದು
ಅಥವಾ ನೆಲದ ಬಗ್ಗೆ ಜಲದ ಬಗ್ಗೆ ಹೋರಾಟ ಮಾಡ್ಕೊಬಂದು ಅವತ್ತಿನ ದಿನ ಚಿತ್ರರಂಗ ಸಪೋರ್ಟ್ ಕೊಡ್ತಾ ಇದೆ. ಇವತ್ತು ನನ್ನ ಚಿತ್ರ ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬೆಂಗಳೂರಿನಲ್ಲಿ ಮತ್ತು ಬೇರೆ ದೊಡ್ಡ ಪ್ರದರ್ಶನ ಆಗ್ತಾ ಇದ್ದರೂ ಕೂಡ ಸಮಸ್ಯೆಯನ್ನು ಅರಿತು ನಮ್ಮ ಚಿತ್ರ ನಿರ್ವಾಹಕರು ಸಂಜಯ್ ಥಿಯೇಟ್ರು ಇಲ್ಲೇ ನಾವು ಮೇನ್ ಥಿಯೇಟ್ರ್ ಆಗಿ ನಾವು ಇದನ್ನು ಮಾಡಿಬಿಟ್ಟು ಸರ್ಕಾರದ ಕಾವೇರಿ ಇದು ಸಮಸ್ಯೆಗೂ ಕೂಡ ಬೆಂಬಲ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಜಯ್ ಥಿಯೇಟ್ರಲ್ಲಿ ಅದನ್ನು ರಿಲೀಸ್ ಮಾಡಿ ನಮ್ಮನ್ನು ಇಲ್ಲಿ ಕರ್ಕೊಂಬಂದಿದ್ದಾರೆ. ಆರೋಪಗಳು ಬೇರೆ ಏನೇ ಇರ್ಬೋದು, ನಾವು ಅರ್ಥಕೋಬೇಕು. ನಾವು ಯಾವ ನೆಲದಲ್ಲಿದ್ದೀವಿ, ಯಾವ ನೀರನ್ನು ಕುಡಿತೀವಿ, ಯಾವ ಗಾಳಿ ಸೇವನೆ ಮಾಡ್ತೀವಿ, ನನ್ನ ಅನ್ನ ಹಾಕಿರ್ತಕ್ಕಂಥವ್ರು ಯಾರು ನನ್ನ ಅರಿತು ನಾವು ಬೇರೆ ಕಡೆಗೆ ಯಾರು ಕೂಡ ಇರಬಾರ್ದು, ಕಲಾ ಸೇವೆ ಮಾಡಬಾರ್ದು ಅಂತಲ್ಲ ಅಲ್ಲ. ಆದರೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಜನ ಇದನ್ನೆಲ್ಲದನ್ನು ಕೂಡ ಜೊತೆಗೂಡ್ಕೊಂಡು ಹೋಗಿ ಅವ್ರ ಪರವಾಗಿ ನಿಲ್ತಕ್ಕಂಥದ್ದು ಚಿತ್ರರಂಗದ ಮುಂದಿದ್ದವನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮತ್ತು ಅನೇಕ ಹಿರಿಯ ಕಲಾವಿದರುಗಳು ಹಾಕ್ಕೊಟ್ಟಿರ್ತಕ್ಕಂಥದ್ದು. ಗೋಕಾಕ್ ಚಳುವಳಿಯಿಂದ ಹಿಡಿದುಬಿಟ್ಟು ಕಾವೇರಿಯಿಂದ, ಕೃಷ್ಣಾದಿಂದ, ಗೋದಾವರಿಯಿಂದ ಎಲ್ಲೇ ಸಮಸ್ಯೆ ಬಂದಾಗಲೂ ಕೂಡ ಚಿತ್ರರಂಗ ಅವತ್ತು ನಿಂತದೆ, ಇವತ್ತು ನಿಲ್ಲುತ್ತೆ, ನಾಳೆನೂ ಕೂಡ ನಿಲ್ತಕ್ಕಂಥದ್ದು ನಮ್ಮೆಲ್ಲ ಜವಾಬ್ದಾರಿ ಅಂತೇಳಿ ಭಾವಿಸ್ತೀನಿ. ಥ್ಯಾಂಕ್ ಯು. 100ಕ್ಕೆ 100. ಯಾಕಂದರೆ ಸಮಸ್ಯೆ ಇವತ್ತಿಂದಲ್ಲ, ಇದು ನೂರಾರು ವರ್ಷಗಳಿಂದ ಬಂದಿರತಕ್ಕಂಥ ಸಮಸ್ಯೆ. ಹಾಗಾಗಿ ಇತ್ಯರ್ಥ ಮಾಡೋದು ಭಾಳ ಕಷ್ಟದ ಕೆಲಸ ಅಂತಲೂ ಕೂಡ ನಾನು ಭಾವಿಸ್ತೀನಿ. ಯಾಕಂದರೆ ಪ್ರಕೃತಿ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಕೆಲಸ ಇದು. ಇವತ್ತು ಅಂಥ ಪರಿಸ್ಥಿತಿನಲ್ಲಿ ನಮ್ಮ ಜನಕ್ಕೆ ಹಕ್ಕೇನಿದೆ, ಕುಡಿಯೋ ನೀರಿನ ಸಮಸ್ಯೆಗೆ ಮತ್ತು ರೈತರಿಗೆ ಕೊಡ್ತಕ್ಕಂಥ ನೀರಿಗೇನಿದೆ ಅದು ನಮ್ಮ ಜವಾಬ್ದಾರಿ. ಅದ್ರ ಪರವಾಗಿ ನಾವು ನಿಲ್ತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲಿ ಬಂದರೂ ಶತಮಾನಗಳಿಂದ ಬಂದಿರತಕ್ಕಂಥ ಸಮಸ್ಯೆ ಶತಮಾನಗಳಿಗೂ ಹೇಳಿದ್ದಾರೆ. ನಾನು ಪತ್ರಿಕೆಯಲ್ಲಿ ಓದಿದೆ. ಆ ಥರ ಸಂದರ್ಭ ಬಂದರೆ ಯಾವುದೇ ಪಕ್ಷಾತೀತವಾಗಿ ನಾವೆಲ್ಲರೂ ಒಗ್ಗೂಡಿಸಿ ಕನ್ನಡಿಗರಾಗಿ ನಮ್ಮ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಕರ್ನಾಟಕ ಬಂದ್ಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದ್ದು, ಬಂದ್ನಿಂದ ಪರಿಹಾರ ಸಿಗಲ್ಲ, ಅಖಂಡ ಕರ್ನಾಟಕ ಬಂದ್ನಿಂದ ಜನರಿಗೆ ತೊಂದರೆ ಆಗುತ್ತೆ, ಹೀಗಾಗಿ ಬಂದ್ ಕೈ ಬಿಡುವಂತೆ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಹಾಗೆ ತಮಿಳುನಾಡು ಸಿಎಂ ವಿಜಯ್ ಬೆಂಗಳೂರಿಗೆ ಬಂದು ಸಿಎಂ ಡಿಕೆ ಶಿವಕುಮಾರ್ ಜೊತೆ ಮೇಕೆದಾಟು ವಿಚಾರವಾಗಿ ಚರ್ಚೆ ಮಾಡಬೇಕಿತ್ತು. ಇದಕ್ಕೆ ಈಗ ಪರಿಸ್ಥಿತಿ ಸರಿ ಇಲ್ಲ, ಎರಡು ರಾಜ್ಯಗಳಿಗೂ ಒಳ್ಳೆಯದಾಗಬೇಕು. ಇಂತಹ ಸಂದರ್ಭದಲ್ಲಿ ತಮಿಳುನಾಡು ಸಿಎಂ ಬರೋದು ಬೇಡ, ಆಗಸ್ಟ್ 3ರ ಬದಲು ಬೇರೊಂದು ದಿನ ಬರುವಂತೆ ಮನವಿ ಮಾಡಿದ್ದೇನೆ. ಸೌಹಾರ್ದಯುತವಾಗಿ ಕಾವೇರಿ ವಿವಾದ ಬಗೆಹರಿಸಬೇಕಿದೆ. ರಾಜ್ಯದ ಹಿತ, ರೈತರ ಹಿತ ಕಾಪಾಡಲಾಗುವುದು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ.